ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಅಕ್ಟೋಬರ್ 21ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಮೇಲೆ ಥರ್ಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ KA ಇದಕ್ಕೂ ಮುಂಚೆ ಇನ್ಫಾರ್ಮೇಷನ್ ಕೊಟ್ಟಿತ್ತು. ಅಂದರೆ ಅಕ್ಟೋಬರ್ 24ನೇ ತಾರೀಕು ಪ್ರಾವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿತ್ತು. ಫೈನಲ್ ರಿಸಲ್ಟನ್ನು ಅಕ್ಟೋಬರ್ 27 ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು. ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಆನರಬಲ್ ಕೋರ್ಟ್, ದ ಫೈನಲ್ ಲಿಸ್ಟ್ has not been published today. Action will be taken as per the further order of the High Court. ರಿಸಲ್ಟ್ ಇವತ್ತು ಯಾಕೆ ಅನೌನ್ಸ್ ಆಗ್ತಿಲ್ಲ ಅನ್ನೋದಕ್ಕೆ KA ಸ್ಪಷ್ಟಪಡಿಸಿದೆ. ನಿಮಗೆಲ್ಲ ಗೊತ್ತಿರುವಂತೆ ಥರ್ಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬಗ್ಗೆ ಹೈಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿದ್ದಾರೆ. ಹೈಕೋರ್ಟು ರಿಸಲ್ಟನ್ನು ಅನೌನ್ಸ್ ಮಾಡಬೇಡಿ ಅಂತ ಸ್ಟೇ ಕೊಟ್ಟಿದೆ. ಹಾಗಾಗಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗ್ತಾ ಇಲ್ಲ. ಮತ್ತೆ ಫರ್ದರ್ ಹೈಕೋರ್ಟಿಂದ ಇನ್ಸ್ಟ್ರಕ್ಷನ್ಸ್ ಬರೋವರೆಗೂ ರಿಸಲ್ಟು ಅನೌನ್ಸ್ ಆಗೋದಿಲ್ಲ. ಅಕ್ಟೋಬರ್ 29ನೇ ತಾರೀಕುವರೆಗೂ ಯಾವುದೇ ರೀತಿಯ ರಿಸಲ್ಟನ್ನು ಅನೌನ್ಸ್ ಮಾಡಬಾರ್ದು ಅಂತ ಹೈಕೋರ್ಟು ಆದೇಶ ಕೊಟ್ಟಿದೆ. ಹಾಗಾಗಿ KA ಅದನ್ನೀಗ ಪಾಲಿಸಲೇಬೇಕು. ಫರ್ದರ್ ಹೈಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಬರೋವರೆಗೂ ಮಾಪ್ ಅಪ್ ರೌಂಡ್ ಮೀನ್ಸ್ ಥರ್ಡ್ ರೌಂಡ್ ರಿಸಲ್ಟನ್ನು KA ಅನೌನ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ರಿಸಲ್ಟ್ ಏನಾದರೂ ನಿಮಗೆ ಬರಬೇಕು ಅನ್ನಂಗಿದ್ರೆ ಅಕ್ಟೋಬರ್ 29 ಅಥವಾ ಹೈಕೋರ್ಟ್ನ ಸೂಚನೆಯಂತೆ ಇನ್ನೂ ಡೇಟು ಮುಂದಕ್ಕೆ ಹೋಗ್ಬೋದು. ಅಥವಾ ಹೈಕೋರ್ಟು ಸರ್ಕಾರಕ್ಕೆ ಅಥವಾ KAಗೆ ಆದೇಶ ಕೊಡಬಹುದು ಯಾವ ರೀತಿ ರಿಸಲ್ಟನ್ನು ಕೊಡಬೇಕು ಅಂತ ಹೇಳಿ. ಇದ್ರ ಬಗ್ಗೆ ಹೈಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಮುಂದೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.